ಎಲ್ರಿಗೂ ನಮಸ್ಕಾರ. ಇವತ್ತು ಮ್ಯಾಪಿಂಗ್ ಸೀರೀಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅದ್ರ ಜೊತೆಗೆ ಆ ಥೀಮ್ಸ್ ಜೊತೆಗೆ ಇದು ಒಂದು ಥೀಮ್. ಈ ಮ್ಯಾಪಿಂಗ್ ಅನ್ನೋದು ಕಂಪ್ಲೀಟ್ ಒಂದು ಥೀಮ್. ಇದರಲ್ಲಿ ನಾನು ಕಂಪ್ಲೀಟ್ ಎಲ್ಲ ಕಾಂಟಿನೆಂಟ್ದು ಏಷ್ಯಾ, ಆಫ್ರಿಕಾ, ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಇದ್ರದ್ದು ಬೇಸಿಕ್ ಆಗಿ ಸೀಸ್, ಸ್ಟ್ರೈಟ್, ಮೌಂಟೇನ್ಸ್ ಆ್ಯಂಡ್ ಸಮ್ ಡೆಸರ್ಟ್ಸು ಅಥವಾ ರಿವರ್ಸು ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಮಾತ್ರ ಎವ್ರಿ ಡೇ ಅಥವಾ ಟೈಮ್ ಸಿಕ್ಕಿದಾಗೆಲ್ಲ ಯಾವಾಗ ಥೀಮ್ಸ್ ಮಾಡೋದಿಲ್ಲ ಅವತ್ತು ಇದನ್ನ ಮಾಡ್ತೀನಿ. ಇವತ್ತು ನಾವು ಏಷ್ಯನ್ದು ಸೀಸ್ ನೋಡೋಣ. ಮೇಜರ್ಲಿ ಯಾವ್ಯಾವ ಸೀಸ್ ಇದೆ ಮತ್ತು ಇಟ್ಸ್ ಬಾರ್ಡರಿಂಗ್ ಕಂಟ್ರೀಸ್. ಫಸ್ಟ್ ಆಗಿ ಸೌತ್ ಚೈನಾ ಸಿ. ಇತ್ತೀಚೆಗೆ ಸೌತ್ ಚೈನಾ ಸಿ ತುಂಬ ನ್ಯೂಸಲ್ಲಿರುತ್ತೆ ಬಿಕಾಸ್ ಆಫ್ ಸಮ್ ಆಫ್ ದ ಪಾರ್ಸ್ಲಿ ಐಲ್ಯಾಂಡು, ಸ್ಕಾರ್ಬೋಟ್ ಐಲ್ಯಾಂಡು ಇದಕ್ಕೋಸ್ಕರ. ಸೊ ಹಾಗಾಗಿ ನಾವು ಅದ್ರದ್ದು ಸರೌಂಡಿಂಗ್ ಕಂಟ್ರೀಸ್ ಯಾವುದು ಅಂತ ನೋಡ್ಬೋದು. ಯಾಕೆಂದರೆ ಈ ಸಲ ಎಕ್ಸಾಮಲ್ಲೇ ಆಲ್ಪ್ಸ್ ಮೌಂಟೇನ್ದು ಯಾವ್ಯಾವ ಸ್ಟೇಟ್ಸಲ್ಲಿದೆ ಅನ್ನೋದು UPSCಯಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು. ಸೊ ನೀವು ನಿಮ್ಮ PSI ಎಕ್ಸಾಮ್ಸ್ಗೆ ಅಥವಾ ಗ್ರೂಪ್ಸಿಗೆ ಯಾವುದಾದ್ರೂ 1 or 2 ಕ್ವಶನ್ಸು ಈ ಒಂದು 10-15 ವೀಡಿಯೋಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸೌತ್ ಚೈನಾ ಸೀದು ಯಾವ್ಯಾವುದು ಬಾರ್ಡ್ರಿಂಗ್ ಕಂಟ್ರಿ ಅಂದರೆ ಚೈನಾ, ತೈವಾನ್, ಫಿಲಿಪೈನ್ಸ್, ಮಲೇಷಿಯಾ, ಬ್ರೂನಿ ಮತ್ತು ವಿಯೆಟ್ನಾಂ. ಇದನ್ನ ನಿಮಗೆ ಒಂದು 2 ಸಲ ನೋಡಿ ಸೌತ್ ಚೈನಾ ಸಿ ಯಾವ್ಯಾವುದು. ಸೊ ಅವಾಗ ನೆನಪಿರುತ್ತೆ ಎಲ್ಲಿ ಚೈನಾ ಎಲ್ಲಿದೆ, ತೈವಾನ್ ಎಲ್ಲಿದೆ, ಥೈಲ್ಯಾಂಡ್ ಇದೆಯೋ ಇಲ್ವೋ, ಈ ಥರ ನೀವೇ ನಿಮಗೆ ಕ್ವಶನ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ಈಸ್ಟ್ ಚೈನಾ ಸಿ. ಈಸ್ಟ್ ಚೈನಾ ಸಿಗೆ ಯಾವ್ಯಾವುದಿದೆ? ಸೌತ್ ಕೊರಿಯಾ ಇದೆ, ಓಕೆ, ಸೌತ್ ಕೊರಿಯಾ ಇದೆ, ಜಪಾನ್ ಇದೆ, ತೈವಾನ್ ಇದೆ, ಚೈನಾ ಇದೆ. ಇದು ಚೈನಾ ಈಸ್ಟ್ ಚೈನಾ ಸಿ, ಸೌತ್ ಚೈನಾ ಸಿ ಅಂದರೆ ಚೈನಾ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಜಪಾನ್ ಇದೆಯೋ ಇಲ್ವೋ ಮತ್ತು ತೈವಾನ್ ಇದೆಯೋ ಇಲ್ವೋ ಅನ್ನೋ ನಿಮಗೆ ಕ್ವಶನ್ ಮಾರ್ಕ್ ಆಗಿರುತ್ತೆ. ಸೊ ಗೋ ಥ್ರೂ ದಿಸ್ ಒನ್ಸ್ ಪ್ರಾಪರಾಗಿ ನೋಡ್ತಾ ಹೋಗಿ. ಮತ್ತೆ ಎಲ್ ಒ ಸಿನೂ ಕೂಡ ಈಗ ಇತ್ತೀಚೆಗೆ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾದು ಸ್ವಲ್ಪ ಡಿಸ್ಪ್ಯೂಟ್ ಆಯಿತು. ಹಾಗಾಗಿ ಅದು ಇಂಪಾರ್ಟೆಂಟ್. ಎಲ್ರಿಗೂ ಸೌತ್ ಕೊರಿಯಾ ಬಾರ್ಡರ್ ಇರುತ್ತೆ ಅಂತ ಗೊತ್ತಿರುತ್ತೆ, ಬಟ್ ನಾರ್ತ್ ಕೊರಿಯಾ ಇದೆಯೋ ಇಲ್ವೋ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಸೊ ಎಲ್ ಒ ಸಿಗೆ ಚೈನಾ, ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾ 3 ಕೂಡ ಬಾರ್ಡರಿಂಗ್ ಇದೆ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು CF ಜಪಾನ್. ಈಗಂತೂ CF ಜಪಾನು ಚೈನಾ ಆ್ಯಂಡ್ ಜಪಾನ್ ಥ್ರೂ ದೇ ಆರ್ ಜಸ್ಟ್ ಕ್ಲೇಮಿಂಗ್ ಈ ಯಾವುದು ಕೆಲವು ಐಲ್ಯಾಂಡ್ಸ್ಗಳು ನಮ್ಮದು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ರಷ್ಯಾ ಮತ್ತು ಜಪಾನ್ ಇದೆಲ್ಲ ನಿಮಗೆ ಒಂದಿನ ನೋಡಿದ ತಕ್ಷಣ ನೆನಪಿರೋಲ್ಲ. ಒಂದು 2-3 ಸಲ ಈ ಸ್ಲೈಡ್ಸ್, ನಾನು ಆ ಸ್ಲೈಡ್ಸ್ನ ನಿಮಗೆ ಇದರಲ್ಲಿ ಹಾಕ್ತೀನಿ ಮ್ಯಾಮ್ಸ್ ನೀತಿ ಚಾನಲಲ್ಲಿ. ಸೊ ಅಲ್ಲಿ ಹೋಗಿ ಒಂದು 2-3 ಸಲ ಹಿಂದೆ ಮುಂದೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಅಂಡಮಾನ್ ಸಿ ನಮಗೆ ಗೊತ್ತೇ ಇದೆ, ಇಂಡಿಯಾ, ಮಯನ್ಮಾರ್, ಥೈಲ್ಯಾಂಡ್, ಇಂಡೋನೇಷಿಯಾ. ಆ್ಯಂಡ್ ನಾನು ಇದರಲ್ಲಿ ಸ್ಟ್ರೈಟ್ ಏನೂ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಬಿಕಾಸ್ ಸ್ಟ್ರೈಟ್ನ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಜಸ್ಟ್ ಯಾವ್ಯಾವ ಸೀದು ಸರೌಂಡಿಂಗ್ ಕಂಟ್ರೀಸ್ ಅಷ್ಟೇ ಇರೋದು. ನೆಕ್ಸ್ಟ್ ಅರೇಬಿಯನ್ ಸಿ ಯು ಶುಡ್ ಬಿ ವೆರಿ ಕೇರ್ಫುಲ್. ಇಂಡಿಯಾ, ಪಾಕಿಸ್ತಾನ್, ಇರಾನ್, ಒಮನ್, ಯೆಮನ್, ಸೊಮಾಲಿಯಾ. ಯು ಶುಡ್ ಬಿ ವೆರಿ ಕೇರ್ಫುಲ್ ದಟ್ ಸೌದಿ ಅರೇಬಿಯಾ ಇಲ್ಲ. ಸಮ್ಟೈಮ್ಸ್ ಕನ್ಫ್ಯೂಸ್ ಆಗಿಬಿಡುತ್ತೆ, ಸೌದಿ ಅರೇಬಿಯಾ ಇರಬಹುದಾ, ಒಮನ್ ಯೆಮನ್ ಇದೆಯಲ್ಲ ಅಂತ. ಸೊ ಅದಿಲ್ಲ. ಸೊ ಯು ಶುಡ್ ಬಿ ಕೇರ್ಫುಲ್ ವಿತ್ ದಿಸ್. ಮತ್ತು ಬೇ ಆಫ್ ಬೆಂಗಾಲ್ ನಾವು ಯೂಶುವಲಿ ಥೈಲ್ಯಾಂಡ್ ಮತ್ತು ಇಂಡೋನೇಷಿಯಾನ ಮರ್ತು ಬಿಡ್ತೀವಿ ಅಲ್ಲಿ ಇದೆಯಾ ಅಂತ. ಸೊ ಬಂಗಾಳ ಕೊಲ್ಲಿ ಅಲ್ಲಿ ಕೂಡ ಇದೆ. ಇಂಡಿಯಾ, ಬಾಂಗ್ಲಾದೇಶ್, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು ಇಂಡೋನೇಷಿಯಾ. ಇದು ಯಾಕೆ ನಾನು ಇದನ್ನು ಇಷ್ಟು ಡೀಟೇಲಿಂಗ್ ಆಗಿ ಎಲ್ಲ ಸೀಸ್ದು ಮಾಡಿದ್ದೀನಿ ಅಂದರೆ ಎನಿ ಒನ್ ಥಿಂಗ್ ಕ್ಯಾನ್ ಬಿ ಆಸ್ಟ್. ಯಾವುದಾದ್ರೂ ಒಂದು ಕೇಳಿದ್ರು ಕೂಡ ನಿಮಗೆ 5 ನಿಮಿಷ ಈ ವಿಡಿಯೋಗೆ ಅಥವಾ ಈ PDF-ಗೆ PPT ಸ್ಪೆಂಡ್ ಮಾಡಿದರೆ ವರ್ತ್. ನೆಕ್ಸ್ಟ್ ಕಮ್ಸ್ ರೆಡ್ ಸಿ ನಮಗೆ ಗೊತ್ತೇ ಇದೆ. ಸೌದಿ ಅರೇಬಿಯಾ, ಯೆಮೆನ್, ಈಜಿಪ್ಟ್, ಸುಡಾನ್, ಎಟ್ರಿಯಾ, ಜಿಬುಟಿ. ಇದಕ್ಕೆ ನೀವು ಡೆಸ್ಸಿ ಅನ್ನೋದು ಒಂದು ಇದನ್ನು ನೆನ್ಪಿಟ್ಕೊಬೋದು, ಶಾರ್ಟ್ ಫಾರ್ಮ್ ಡೆಸ್ಸಿ, DESSEY, ಡೆಸ್ಸಿ ಅಂತ ನೆನ್ಪಿಟ್ಕೊಳ್ಳಿ ರೆಡ್ ಸಿಗೆ. ಅವಾಗ ನಿಮ್ಗೆ ಆಲ್ಮೋಸ್ಟ್ ಮತ್ತೆ ಅಲ್ಲಿ ನೆನ್ಪಿಟ್ಕೊಬೇಕು ಸೌತ್ ಸುಡಾನ ಅಂತ ಒಂದೊಂದ್ಸಲ ಕೇಳ್ತಾರೆ. ಸುಡಾನ್, ನಾಟ್ ಸೌತ್ ಸುಡಾನ್. ಓಕೆ. ಕ್ಯಾಸ್ಪಿಯನ್ಸಿಗೆ ಕಾತಿರ್ ಅಥವಾ ತಾರಿಕ್ ಅಂತ ನೆನ್ಪಿಟ್ಕೊಬೋದು. ರಷ್ಯಾ, ಕಜಾಕಿಸ್ತಾನ್, ತುರ್ಕಮೆನಿಸ್ತಾನ್, ಇರಾನ್, ಅಜರ್ಬೈಜಾನ್. ಮತ್ತೆ ತುರ್ಕಮೆನಿಸ್ತಾನ್ ಅಲ್ಲಿ ತಜಾಕಿಸ್ತಾನ್ ಅಂತ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಸೊ ಬಿ ಕೇರ್ಫುಲ್. ತುರ್ಕಮೆನಿಸ್ತಾನ್, ತಜಾಕಿಸ್ತಾನ್ ಅಲ್ಲ. ಮತ್ತೆ ಕಜಾಕ್ಸ್ತಾನ್ ಇದೆ. ಓಕೆ, ಅದು ಒಂದು ನೆನ್ಪಿಟ್ಕೊಳ್ಳಿ. ತಾರಿಕ್ ಅಂತ ನೆನ್ಪಿಟ್ಕೊಳ್ಳಿ. ಮತ್ತು ಫಿಲಿಪೈನ್ಸ್, ತೈವಾನ್, ಜಪಾನ್, ಪಾಲು. ಇವೆಲ್ಲ ಇದೇನು ತುಂಬ ಇಂಪಾರ್ಟೆಂಟ್ ಸಿ ಅಲ್ಲ, ಬಟ್ ನೆನ್ಪಿಟ್ಕೊಳ್ಳಿ. ತೈವಾನ್ ಮತ್ತು ಪಾಲು
ಮರ್ತೋಗ್ಬಿಡುತ್ತೆ. ಯಾಕಂದರೆ ಫಿಲಿಪೈನ್ಸ್ ಅಂದಿದ ತಕ್ಷಣ ಫಿಲಿಪೈನ್ಸ್ ಇರುತ್ತೆ, ಮತ್ತು ಜಪಾನ್ ಕೂಡ ಹತ್ತಿರ ಇದೆ ನೆನಪಾಗುತ್ತೆ. ನೆಕ್ಸ್ಟ್ ಕಮ್ಸ್ ಒಕಾಸ್ಟ್ ಸಿ. ಇದು ರಷ್ಯಾ ಆ್ಯಂಡ್ ಜಪಾನ್ ಅಷ್ಟೇ. ಇದನ್ನೇನು ಯೂಶ್ವಲಿ ಕೇಳಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ದೆನ್ ಕಮ್ಸ್ ಬೇರಿಂಗ್ ಸಿ. ಬೇರಿಂಗ್ ಸಿ ಕಮ್ಸ್ ಬಿಟ್ವೀನ್ ರಷ್ಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್. ಯುನೈಟೆಡ್ ಸ್ಟೇಟ್ ಅಂದರೆ ಮತ್ತೆ ಎಲ್ಲಿ ಬರುತ್ತಪ್ಪ, ಕೆನಡಾ ಇದೆಯಲ್ಲ ಅಂತ ಅನ್ಕೊಂತೀರಾ. ಅಲಾಸ್ಕಾ ರೀಜನ್ ಗೊತ್ತಿದೆಯಲ್ಲ, ಅಲ್ಲಿ ಸೈಡಲ್ಲಿರೋದು ಅದು. ದಟ್ಸ್ ಆಲ್. ಸೊ ಪ್ರತಿ ಒಂದು ದಿನನೂ ನಾನು ನಿಮಗೆ ಇವತ್ತು ಸೀದಾಯಿತು, ನಾಳೆ ಸ್ಟ್ರೈಟ್ದು ಒಂದೇ ವೀಡಿಯೋದಲ್ಲಿ ಮಾಡೋಣ ಅಂದ್ಕೊಂಡೆ, ನಿಮಗೂ ಬೋರ್ ಆಗಬಾರ್ದು. ಸೊ ಎವ್ರಿ ಡೇ ಒಂದು ಏಷ್ಯಾದ ಒಂದು 4-5 ಡೇಸು, ನೆಕ್ಸ್ಟ್ ಯುರೋಪ್ದು ಒಂದು 4-5 ಡೇಸು, ಹಿಂಗೊಂದು ಹಾರ್ಡ್ಲಿ ಒಂದು 10-15 ಡೇಸಲ್ಲಿ ಇದು ಸ್ಕೀಮ್ಸ್ದು ಮ್ಯಾಪಿಂಗ್ ಸೀರೀಸು ಮುಗ್ದೋಗುತ್ತೆ. ಅದಾದಮೇಲೆ ಥೀಮ್ಸು ನನಗೆ ಟೈಮ್ ಆಗ್ತಾ ಇಲ್ಲ, ಸ್ವಲ್ಪ ಟೈಮ್ ಆದಾಗ ಥೀಮ್ಸು ಕೂಡ ಪ್ಯಾರಲಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದನ್ನು ನೋಡಿ. ಥ್ಯಾಂಕ್ ಯು.